Hello guys, welcome to new vlog. ವಾಯ್ಸ್ ಕೇಳ್ತುಂಟಾ? ಎಲ್ಲಿಗೆ ಹೋಗ್ತಿದ್ದೇವೆ ನಾವು? ಚಿಕ್ಕ ತಿರುಪತಿ. ಗೈಸ್ ಇಲ್ಲಿ ಫುಲ್ ಜನ ಸಾಗರ ಉಂಟು ಬಸ್ಸಲ್ಲಿ. ಇಲ್ಲಿಂದಲೇ ಇಲ್ಲಿ ಬರ್ಬೇಕಷ್ಟೇ ಜನ ಫುಲ್ ನೋಡಿ ಇಲ್ಲಿದ್ದಾರೆ. ಹಾಂ ಹೇಳಿ ಇವತ್ತಿನ ಟೂರಿ ಬಗ್ಗೆ. ಗೈಸ್ ನಾವಿವತ್ತು KSRTC ಟೂರಲ್ಲಿ ಹೋಗ್ತಿದ್ದೇವೆ, ಒಂದು ಒನ್ ಡೇ ಪ್ಯಾಕೇಜಲ್ಲಿ. ಹೇಳಿ ಎಲ್ಲಿ ಹೋಗ್ತಿರೋದು ಹೇಳಿ. ಚಿಕ್ಕ ತಿರುಪತಿ ಅಂತ ಗೊತ್ತುಂಟು, ಮತ್ತೆ ಉಳಿದದ ರಿಸರ್ಚ್ ಮಾಡಲಿಲ್ಲ. ಮಾಡಿ ಹೇಳಿ. ಇವರು ನನಗೆ ಏನು ಹೇಳಲಿಲ್ಲ ಎಲ್ಲಿಗೆ ಅಂತ ನೋಡಿ. ಗಂಟೆ ಈಗ ಗಂಟೆ 6:36 ಗಂಟೆ. ಕಣ್ಣೆಲ್ಲ ಇನ್ನೂ ಫ್ರೆಶ್ ಅಪ್ ಆಗಬೇಕಷ್ಟೇ. ಕೋಲಾರ ಮೋಸ್ಟ್ಲಿ ಹೆಸರು ಬಂದ ದೇವಸ್ಥಾನ ಆಗಿರ್ಬೋದು, ನನಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಆಯಿತು, ನೆಟ್ಟಲ್ಲಿ ಎಂತ ರಿಸರ್ಚ್ ಮಾಡಲಿಲ್ಲ ಇವತ್ತು. ನೀವು ಸ್ವಲ್ಪ ಸೈಡ್ ಬನ್ನಿ, ಭಾವನನ್ನು ತೋರಿಸಿ. ಹಾಯ್ ಭಾವ. ಬೇಕು ಅಂತ ಮಾಡೋದನ್ನು ನಾನೆಂತ ಮಾಡಲಿ, ಬೇಸೆ ದೊಡ್ಡ ಇದ್ರೆ ಮಧ್ಯದಲ್ಲಿ ಕೂತು ನಾನು ಹೇಳಿದೆ ಮಧ್ಯದಲ್ಲಿ ನಾನು ಸೈಡ್ಗೆ ತೋರ್ತೀನಿ ಹೇಳಿದೆ. ಬರ್ತೀಯಾರಿ ಗೈಸ್, ಜನ ಬರ್ತೀಯಾರಿ, ನೋಡುವ ಏನೇನಾಗುತ್ತೆ ಅಂತ. ಬಾಯ್ ಸಿಗ್ತೀನಿ. ಕರೆಕ್ಟ್ ಟೈಮ್ ಗೈಸ್, 6:37. ಕರೆಕ್ಟ್ ಟೈಮ್ 7 ನಿಮಿಷ ಲೇಟ್. 7 ನಿಮಿಷ ಅಂದರೆ ತೊಂದರೆ ಇಲ್ಲ. 7 ನಿಮಿಷದಲ್ಲಿ ಏನೇನು ಆಗ್ತದೆ ನಿಮಗೆ ಗೊತ್ತಾ? 7 ನಿಮಿಷದಲ್ಲಿ 7 ನಿಮಿಷದಲ್ಲಿ ಇಡ್ಲಿ ತಿಂದು ಆಗ್ತಿತ್ತು. ನಾನು ಕರೆದೆ, ಅಲ್ಲೇ ಹೋಟ್ಲಿತ್ತು, ಒಂದು ಸಿಂಗಲ್ ಇಡ್ಲಿ ತಿನ್ನುವ ಮರ. ನಿಮ್ಮ 7 ನಿಮಿಷದಲ್ಲಿ ಇಡ್ಲಿ ತಿಂದಾಗೋದು ನನಗೆ ಗೊತ್ತು. ಅಲ್ಲಲ್ಲ, ನಿಮ್ಮ 7 ನಿಮಿಷದಲ್ಲಿ ತಿಂಡಿ ತಿನ್ನಾಗೋದು ನನಗೆ ಗೊತ್ತು ಎಷ್ಟೊತ್ತಾಗ್ತದೆ ಅಂತ. ಅಲ್ಲೋ ಬಾವ, ನನಗೆ 2 ನಿಮಿಷದಲ್ಲಿ ಆಗ್ತದೆ ತಿಂದು. ಹೌದಾ? ಹಾಂ ಮಿನಿಮಮ್. ಅದು ಒಂದು ಇಡ್ಲಿ ತಿಂದ್ವಿ ಗೈಸ್. ಒಂದು ಇಡ್ಲಿ ತಿನ್ಲಿಕ್ಕೆ ಅರ್ಧ ಗಂಟೆ, 2 ಇಡ್ಲಿ ಇದ್ರೆ 1 ಗಂಟೆ, ವಡೆ ಇದ್ರೆ 1.5 ಗಂಟೆ. ಹೌದೌದು. ಮತ್ತೆ ಲಾಸ್ಟಿಗೆ ಸಾಂಬಾರು ಒಂದು ಸ್ವಲ್ಪ ಉಳಿದಿದ್ರೆ ಅದನ್ನು ಕುಡಿಲಿಕ್ಕೆ ಒಂದು 10 ನಿಮಿಷ. ಯಾರು ಹೇಳಿದ್ನಿಗೆ ಒಂದೊಂದು ಸುಮ್ಮನೆ ಅಲ್ಲ, ಇವಾಗಲೇ ಬ್ಯಾಟ್ರಿ ಮುಗಿಸಿದ್ರೆ, ಚಾರ್ಜ್ ಮುಗಿಸಿದ್ರೆ ಮತ್ತೆ ನಾನು ಎಂತ ಮಾಡಲಿ? ಇವಾಗ ಸ್ಟಾಪ್ ಮಾಡು. ಇವಾಗ ನಿಮ್ಮ ಬಸ್ಸಲ್ಲಿ ಮುಖ ನೋಡ್ಲಿಕ್ಕೆ ತೋರಿಸ್ಬೇಕು ಅವರಿಗೆ. ಅದು ಹತ್ರದಿಂದ ಇಲ್ಲ, ಇದು ವೈಡ್ ಆಂಗಲ್ ಆಗ್ತದೆ. ವೈಡ್ ಆಂಗಲ್ ಆಗಿ ದೊಡ್ಡ ವೈಡ್ ಆಂಗಲಲ್ಲಿ ಇನ್ನೂ ಆಗಲ್ಲ ಕಾಣ್ತದೆ. ಓಕೆ ಗೈಸ್, ಮದುವೆ ಆಗಿದೆಯಲ್ಲ, ಹೇಗಾರು ಕಾಣಿ. ನನಗೆ ಮದುವೆ ಆಗಲಿಲ್ಲಲ್ಲ. ಎಂತ? ನಾನು ಭಾವ ಆ್ಯಂಡ್ ಅಕ್ಕ ಈಗ ಎಲ್ಲಿಗೆ ಎತ್ತಿದ್ವಿ ಅಂದರೆ ಚಿಕ್ಕ ತಿರುಪತಿಗೆ ಎತ್ತಿದ್ವಿ. ಚಿಕ್ಕ ತಿರುಪತಿಯಲ್ಲಿದ್ದೇವೆ ನಾವು. ಚಿಕ್ಕ ತಿರುಪತಿ ನೋಡ್ಬೋದು ಏನೇನು ಇದೆ ಅಂತ. ಅಕ್ಕ ಹೇಳಿ. ಏನು ಹೇಳೋದು? ಅಂಗಡಿಗಳೆಲ್ಲ ಇಲ್ಲ, ನಾನು ಪ್ಲೇಸ್ ಬಗ್ಗೆ ಅಷ್ಟೊಂದು ರಿಸರ್ಚ್ ಮಾಡಲೇ ಇಲ್ಲ ಇವತ್ತು. ಟೈಮ್ ಈಗ 9 ಗಂಟೆ ಆಗ್ತಾ ಬಂತು. ಗೋಪುರ ನೋಡಿ, ಅಲ್ಲಿ 10 ನಿಮಿಷದಲ್ಲಿ ಬರಬೇಕು ಹೇಳಿದ್ದಾರೆ ದರ್ಶನ ಮಾಡಿ. ಇಲ್ಲದ್ರೆ ಸ್ವಲ್ಪ ಸಂತೆ ಎಲ್ಲ ತಿರುಗ್ಬೋದಿತ್ತು. ಅವರ ಮಾಲೆ ಎಲ್ಲ ಸಂದೆ. ಸರಿ ಗೈಸ್, ದರ್ಶನ ಮಾಡಿ ಆಮೇಲೆ ಸಿಗ್ತೇನೆ. ಬಾಯ್. ಒಮ್ಮೆ ಈ ಸೈಡಿಂದ ಗೋಪುರ ತೋರಿಸು, ಅಲ್ಲಿ ಹೋಗು, ಅಲ್ಲಿ ಹೋಗಿ ಒಮ್ಮೆ ತೋರಿಸು ಆ ಕಡೆ. ಆಯ್ತು. Guys,
ದರ್ಶನ ಆಯಿತು. ಚಿಕ್ಕ ತಿರುಪತಿಯ ದರ್ಶನ ಆಗಿ, ದೊಡ್ಡ ದೇವರ ಚಿಕ್ಕ ತಿರುಪತಿ ಆದರೆ ದೊಡ್ಡ ದೇವರು ಅಲ್ವಾ? ಚಿಕ್ಕ ತಿರುಪತಿ ದೇವರು ಸಣ್ಣ ಇದ್ದಾರೆ. ದರ್ಶನ ಆಯಿತು. ಅಲ್ಲಿ ಹೋಟ್ಲ್ ನೋಡಿ, ಶ್ರೀ ಗುರು ಗ್ರ್ಯಾಂಡ್ ಅಂತ ಒಂದು ಹೋಟ್ಲ್ ಇದೆ, ಅಲ್ಲಿಗೆ ಹೋಗ್ತಿದ್ದೇವೆ ಈಗ. ಇದೇ ನಮ್ಮ ಬಸ್ಸು, ಬಂದು ಬಸ್ಸು. ಇದೇ ನಾವು ಬಂದ ಬಸ್ಸು. ಈಗ ಹೊಟ್ಟೆಗೆ ಬೇ ಅದು ಕಾಣುದಿಲ್ಲ ಮಾರೆ, ಹೆಲಿಕಾಪ್ಟರ್ ಹೋಗ್ತೀನಿ. ಹೆಲಿಕಾಪ್ಟರ್ ಮತ್ತೆ ನೀವೆಂತ ತಿನ್ನೋದು ಈಗ? ಹಸಿವಾಗ್ತಂತ ಮಾರೆ, ಫುಲ್ ಹೊಟ್ಟೆ ಪೂಜೆ ಮಾಡೋ ಈಗ. ಶ್ಯಾಮನವರು ಎದುರು ಮುಂದೆ ಓಡುತ್ತಿದ್ದಾರೆ. ಡ್ರೈವರ್ ಅಣ್ಣವರು ಇದು ಎಂತ ಹೇಳಿದ್ರು, ಅವರದ್ದು ಸ್ವೆಟರ್ ಎಲ್ಲ ತೆಗೆದು ಅಲರ್ಟ್ ಮೋಡಿಗೆ ಬಂದಿದ್ದಾರೆ. ಹೌದು, ಈಗ ತಿನ್ನೋಣ ನಾವು ಬೇಗ ಫಸ್ಟ್. ಬಾಯ್. ಹೇಗೆ? ಅಕ್ಕ, ನಾವೀಗ 1000 ಅಲ್ಲ, ಲಕ್ಷ ಅಲ್ಲ, ಕೋಟಿ ಲಿಂಗೇಶ್ವರ ಟೆಂಪಲ್ ಅಲ್ಲಿ ಇದ್ದೇವೆ. ನೋಡ್ಬೋದು. ಲಿಂಗಗಳು ಹಾಕ್ಲೆ ಒಳ್ಳೆ ಹತ್ಲಿಯ ಕೋಟೆ ಲಿಂಗದಲ್ಲಿ ಇದೊಂದು ನಮಗೆ ಬಿಳಿ ಕಲರ್ನದ್ದು ಮರದ ಲಿಂಗ ಕಂಡಿತ್ತು. ನೀವೇ ಹೇಳಿದ್ದು ಬಂತು ಇದರಲ್ಲಿ. ಅಲ್ಲ, ನಮಗೆ ಗೊತ್ತಿಲ್ಲ. ಮತ್ತೆ ಎಲ್ಲರೂ ಹತ್ಲಿಗೆ ಹೋದಪ್ಪ ಬೇರೆ ಇದ್ದಾಗ ಗೊತ್ತಿಲ್ಲ. ಅದೇ ಇಲ್ಲಿಗೆ ಖಂಡಿತಲ್ಲ. ಬರೀ ಲಿಂಗವಲ್ಲ, ಹಿಂಗೆ ಶಿರಲ್ಯದ ಒಂದು ಸರ್ಪದ ಇದೆಲ್ಲ ಸಿಂಬಲ್ ಎಲ್ಲ ಇದ್ದಿದೆ ನೋಡಿ. ಬಿಲ್ವಪತ್ರೆ ಕೂಡ ಹಾಕಿತ್ತು. ಒಂದು ನಿಮಿಷ, ತಲೆಯಲ್ಲಿ ಮ್ಯೂಸಿಕ್ ಇಟ್ಕೊಂಡು ವಿಡಿಯೋ ಮಾಡು. ಅಕ್ಕನ ಮ್ಯೂಸಿಕ್ ಬರ್ತುಂಟು. ನೀನ್ ಮಾಡಿ ಹೆಂಗೆ ಕರೆಕ್ಟಾಗಿ ಕಾಣಲಿಲ್ಲ. ಅಲ್ಲಿಂದ ಮಾಡ್ಬೋದು, ಆಚೆಯಿಂದ ಮಾಡು. ಲಿಂಗ ಬರುವಾಗ ಮಾಡು. ಅಲ್ಲಿ ನಂದಿಯನ್ನು ನೋಡಕ್ಕೆ ಅಲ್ಲಿ ಫೋಟೋ ತಗೊಂಡು ಬಿಡ್ತಾರೆ, ಯಾಕೆ ಬಿಡೋದು? ಬಿಡ್ಬೋದು ಮಾರೆ, ನೀವು ಯಾಕೆ ಟೆನ್ಷನ್ ಮಾಡ್ತೀರಾ? ಹೇಳಿ ಮೇಡಮ್, ಹೇಳಿ. ಆಯ್ದಿಲ್ಲ. ಹಾಂ, ಗೈಸ್ ಇಲ್ಲಿ ನೋಡ್ಬೋದು ದೊಡ್ಡ ನಂದಿ, ಇಲ್ಲಿ ಈ ಕಡೆ ದೊಡ್ಡ ತ್ರಿಶೂಲ, ಇಲ್ಲಿ ದೊಡ್ಡ ಶಿವಲಿಂಗ. ಓಂ ನಮಃ ಶಿವಾಯ ಅಂತ ಬರೆದಿದ್ದಾರೆ ಮೇಲೆ. ಇಲ್ಲಿ ಮುಂದ್ಗಡೆ ಫುಲ್ಲು ಲಿಂಗಗಳು.
ಗೈಸ್ ಅಲ್ಲಿ ದೊಡ್ಡ ಶಿವಲಿಂಗ, ಇಲ್ಲಿ ಇನ್ನೊಂದು ಸ್ವಲ್ಪ ಅದಕ್ಕಿಂತ ಚಿಕ್ಕ ಶಿವಲಿಂಗ ಇದೆ. ಇಲ್ಲಿನೂ ಹಾಗೆ ಸೇಮ್ ನಂದಿ ಫೇಸ್. ಹೋಪ ಇಲ್ಲಿ ವೈಟ್ ಟಾಪಿಂಗ್ ಇಲ್ಲ. ಗೈಸ್ ಅಲ್ಲಿ ಊಟ ಮಾಡಿದ್ವಿ, ಅಲ್ಲಿ ಊಟ ಆಗಿ ಈಗ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಆ್ಯಕ್ಚುಲಿ ಲೇಟ್ ಆಯಿತು ಬರುವಾಗ, ಈ ಫಸ್ಟ್ ಪ್ರಸಾದ ತಗೊಂಡ್ವಿ, ಆಮೇಲೆ ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಗೈಸ್ ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಅಂತೇಳಿ ಹೀಗೆ ಸರಳ ಹಾಕಿದೆ ಫುಲ್. ಈಗ ಇಲ್ಲಿ ಲಕ್ಷ್ಮೀ ವೆಂಕಟರಮಣನನ್ನು ದೇವರನ್ನು ಬಗ್ಗಿ ನೋಡ್ಬೇಕು. ಇಲ್ಲಿ ಕಿಂಡಿಯಲ್ಲಿ ನೋಡಿದಾಗೆ ಬಂಗಾರ ತಿರುಪತಿ. ಕರೆಕ್ಟು, ನಾನು ನೋಡಿದ್ದಮ್ಮ ಕರೆಕ್ಟ್ ಆಯಿತು. ನಾನು ಒಂದ್ಸಲ ನೋಡಿದ ಮರೆಯೋದಿಲ್ಲ, ಆದ್ರೂ ಮರ್ತೋಗಿತ್ತು. ಫುಲ್ ಬ್ಯಾಲೆನ್ಸ್. ಎಷ್ಟು ಕ್ಯೂಟ್ ಇದ್ದ ಪಿಟ್ಟೆ, ಚಿಕ್ಕ ಒಳಗೆ ಕಂದ ಹತ್ತಿರ ಕುದಿಗೆ ಅಂತ ಮಾಡಿ ಬಂದ ಒಂದು ಡ್ರೆಸ್ ಇತ್ತು ಮೇಲೊಂದು ಮನಸ್ಸು ಕಂದ ನನ್ನ ಮೇಲೊಂದು ಬರ್ತಾ ಇದ್ದಾವೆ. ಹಲೋ ಹನುಮಂತಣ್ಣ, ಯಾಕೆ ಇರ್ಬಿಡ್ತೀಯ? ಇಲ್ಲಿ ನಾವು ಊಟ ಮಾಡಿದ್ದು ಅನ್ನದಾಸೋಹ, ಅನ್ನ ಸಾಂಬಾರು ಮತ್ತೆ ಬಿಸಿಬೇಳೆಭಾತು, ಆಮೇಲೆ ಪಾಯಸ, ಪಲ್ಯ, ಮಜ್ಜಿಗೆ, ಆಮೇಲೆ ಪೇಪರ್ ಗ್ಲಾಸಲ್ಲಿ ಸಪ್ರೇಟ್ ಆಗಿ ಆಗಾಗ ಬಂದು ನೀರು ಕೇಳ್ತಾ ಇರ್ತಾರೆ. ಬಾಳೆಲೆ ಊಟ. ಹೌದು, ಒಳ್ಳೆ ಊಟ, ಒಳ್ಳೆ ಊಟ. ದೇವಸ್ಥಾನದ ಪ್ರಸಾದ. ಆ ಕಡೆ ಫುಲ್ ಮಂಗಗಳಿತ್ತು, ಮಂಗಗಳು. ಆತ ಬಿಡಿ ಬಕ್ಕು. ಇಲ್ಲೇ ಇನ್ನೊಂದು ಟೆಂಪಲ್ ಉಂಟಂತೆ ಗೈಸ್, ಹಾಗೆ ಈ ಕಡೆ ಒಂದು ಟೆಂಪಲ್, ಈ ಕಡೆ ಇನ್ನೊಂದು ಟೆಂಪಲ್ ಇದಂತೆ. ಸೊ ಹೋಗಿ ಬರೋಣ ಅಂತ ಹೋಗ್ತಿದ್ದೇವೆ. ಹೌದೌದು. ಸಿಂಹಾದ್ರಿ ಸಿಂಹ. ಚಂದ ಉಂಟು ಗೈಸ್. ಈಗ ರಾಮಲಿಂಗೇಶ್ವರ ದೇವಾಲಯಕ್ಕೆ ಎತ್ತಿದ್ವಿ ನೋಡಿ, ರಥ ನೋಡ್ಬೋದು ಇಲ್ಲಿ. ಈಗಷ್ಟೇ ಮೊನ್ನೆ ಇದಾದಷ್ಟೇ ಅಂತೆ, ಜಾತ್ರೆ ಆದಷ್ಟೇ ಅಂತೆ. ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲಿ ಟಾಪಲ್ಲಿ ಒಂದು ದೇವಸ್ಥಾನ ಉಂಟು, ಪ್ಯಾಕೇಜ್ ಅಲ್ಲಿ ಈಗ ನಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಇಲ್ಲಿ ಕೆಳಗಿನ ದೇವಸ್ಥಾನಕ್ಕೆ ಮಾತ್ರ. ನಿಜವಾಗಿ ಅಲ್ಲಿಗೆ ಹೋದ್ರೆ ಈಚೆ ಬಸ್ ಕಲ್ಲ ಅಲ್ಲಿ ಅಲ್ಲಿ ಇಲ್ಲೊಂದು ಕೆರೆಯಾಗಿ ಉಂಟು ನೋಡ್ಬೋದು.
ಕೆರೆ ಉಂಟು, ಇಲ್ಲೊಂದು ಕೆರೆ. ಓಕೆ ಗೈಸ್, ಬರ್ಬೋದು. ಬಟ್ ಅದೇ ಅವರ ರಿಸ್ಟ್ರಿಕ್ಷನ್ ಥರ ಇರುತ್ತೆ. ಇಂತಿಷ್ಟು ಟೈಮಲ್ಲೇ ಜಾಸ್ತಿ ಆಗಬಾರ್ದು, ಹಾಗೆಲ್ಲ ಟೈಮ್ ಕೊಡ್ತಾರೆ. ಆ ಥರ ಟೈಮ್ ಕೊಡ್ತಾರೆ. ನೋಡಿ ಕೆರೆ ಆಗ್ಬೋದು. ಕೆರೆ ತೋರಿಸಿದೆ. ಅದು ಆ ಮೇಲ್ಗಡೆ ಕಲ್ಲಲ್ಲಿ ಉಂಟಲ್ಲ, ಅದೆಂಥ ವಿಷಯ ಗೊತ್ತುಂಟ? ಹನುಮಂತನ ಬೋರ್ ಆದಾಗ, ಅಂದರೆ ಹನುಮಂತ ಹಾರಿ ಕೂತಾಡ್ತಾನಲ್ಲ ರೆಸ್ಟಿಗೆ ಅಂತೇಳಿ, ಅವಾಗ ರೆಸ್ಟಿಗೆ ಅಂತ ಕೂತಾಗ ಅವ್ನು ಕಲ್ಲಲ್ಲೆಲ್ಲ ಇಟ್ಟು ಆಡೋದು, ಒಂದರ ಮೇಲೊಂದು. ನೀನೊಂದೊಂದು ಸ್ಟೋರಿ. ಒಂದು ಕಲ್ಲು ಮೇಲೆ ಮೇಲೆ ನಾವೆಲ್ಲ ಹೋಗಿ ಇಡ್ತೇವಲ್ಲ, ನಾವು ಸಣ್ಣ ಸಣ್ಣ ಕಲ್ಲು ಮೇಲೆ ಮೇಲೆ ಇಡ್ತೇವೆ, ಅವರ ಕೆಪಾಸಿಟಿಗೆ ತಕ್ಕ. ಬರುವಾಗ ಪೇರಳೆ ತಗೊಳ್ಳ ಆಯ್ತು. ಬರುವಾಗ ರಾಮಲಿಂಗೇಶ್ವರ ಸ್ವಲ್ಪ ತುಂಬ ಹಳೆಯದು ಅಂತಲ್ಲ ಇದು, ಹಳೆಯ ಬಿಲ್ಡಿಂಗ್ ಅಂತ, ಕಲ್ಲು ಎಲ್ಲ ಸುಮಾರು ಚೆನ್ನಾಗಿದೆ. ಒಳಗೆ ಹೋಗ್ಬೋದು, ಒಳಗೆ ಹೋಗುವ. ಗಂಜಿ ಮಂಟಪ. ರಾಮಲಿಂಗೇಶ್ವರ ದೇವಸ್ಥಾನ ಹೇಗಿದೆ ಸಾನ ಅವರೇ? ಚೆನ್ನಾಗಿದೆ. ಇದು ಹಿಸ್ಟಾರಿಕಲ್ ಪ್ಲೇಸಸ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಒಳ್ಳೆಯದು. ಬಟ್ ನನಗೆ ಅಲ್ಲಿ ಹೋಗ್ಬೇಕು ಅಂತ ಆಗ್ತಂತ ಮಾರೆ. ಬೆಟ್ಟ ಹತ್ತದಿಗಲ್ಲ. ಹೌದು ಅಲ್ಲೊಂದು ದೇವಸ್ಥಾನ ಇದೆ, ನೀವು ಬೇಕಾದ್ರೆ ಮೊಬೈಲಲ್ಲಿ ತೋರಿಸ್ತಾ ಇರೋದು. ಅಲ್ಲೊಂದಿದೆ, ಇಲ್ಲೊಂದಿದೆ, ಅದಕ್ಕೆಲ್ಲ ದೊಡ್ಡ ಇದಾಗಿದ್ದೆ ನಾನು ಅಂತ ರಾಜ. ನಾನು ಇಲ್ಲಿ ಬಂದೆಲ್ಲ ಇಲ್ಲಿ ಪೂಜೆ ಮಾಡ್ತಿದ್ದೆ. ಇಲ್ಲಿ ನೋಡಿ ಶಿವಲಿಂಗಕ್ಕೆಲ್ಲ, ಶಿವಲಿಂಗ ಮತ್ತು ಇಲ್ಲೆಲ್ಲ ಟೆಂಪಲಿಗೆ ಬಂದು ಪೂಜೆ ಮಾಡ್ತಾ ಇದ್ದೆ. ನಾನು ಮಂತ್ರಿ ಆಗಿದ್ದೆ. ನೀವು ನನ್ನ ಮಂತ್ರಿಯಾ? ಡ್ಯಾನ್ಸ್ ಎಲ್ಲ ಮಾಡ್ಲಕ್ಕಲ್ಲ. ನಂದಿಚ್ಚಾಮಿ ಹೇಳು. ಬೇಡ ಓಕೆ ಬೇಡ. ಓ ನಿಮಗಿಬ್ಬರಿ ಒಂದು ಮಿರಿಂಡ, ನನಗೊಂದು ಮೌಂಟೇನ್. ಗೈಸ್ ಇಲ್ಲಿ ಲ್ಯಾಂಡ್ಸ್ಕೇಪ್ ನೋಡ್ಬೋದು, ಫುಲ್ಲು ಬಂಡೆಗಳು. ಗೈಸ್ ಚೆನ್ನಾಗಿತ್ತು ಗೈಸ್. ಇಲ್ಲಿ ದೊಡ್ಡ ಗಣಪಣ್ಣ ಇದ್ರ ಒಳಗಡೆ, ಅಂದರೆ ದೊಡ್ಡ ಅಂದರೆ ಒಂದು ಸ್ವಲ್ಪ ಗಾತ್ರದಲ್ಲಿ ನಮ್ಮ ಸುಬ್ರಹ್ಮಣ್ಯಲ್ಲಿದೆಯಲ್ಲ ಅಷ್ಟು ದೊಡ್ಡದಿಲ್ಲ, ಅಲ್ಲಿ ಸ್ವಲ್ಪ ಚಿಕ್ಕದು, ಚೆನ್ನಾಗಿತ್ತು. ನಾವು ಕಾವ್ಯ ಗ್ರೈಂಡ್ ಫೇಮಸ್ ಮುಳುಬಾಗಿಲು ದೋಸೆ ತಿನ್ನಬೇಕು ಅಂತ ಇಲ್ಲಿ ಬಂದಿದ್ದೇವೆ. ಬಸ್ ಅವರು ಇಲ್ಲೇ ಸ್ಟಾಪ್ ಕೊಟ್ಟರು, ವಾಶ್ರೂಮ್ಗೆಲ್ಲ ಹೋಗಿ ಎಲ್ಲದಕ್ಕೂ ಆಗುತ್ತೆ. ಸೊ ಲಾಸ್ಟ್ ಟೈಮ್ ನಾವು ಮೇಲ್ಕೋಟೆ ಹೋಗಿದ್ದಲ್ಲ, ಮೇಲ್ಕೋಟೆ ಪುಳಿಯೋಗರೆ ತಿಂದಿದ್ದೆವು. ಹಾಗೆ ಈಗ ಮುಳುಬಾಗಿಲಿಗೆ ಬಂದಾಗ ಮುಳುಬಾಗಿಲು ದೋಸೆ ತಿನ್ನುವ ಅಂತ ನೋಡಿ. ಏನು ಸ್ಪೆಷಲ್ ಇಲ್ಲ, ಮಸಾಲೆ ದೋಸೆ ಏನು ಹೇಳ್ತಾರ ಅಲ್ಲ ಸೆಟ್ ದೋಸೆ ಏನು ಹೇಳ್ತಾರ ಗೊತ್ತಿಲ್ಲ. ಸರಿ ಆಯ್ತು. ನಾವು ಮುಳುಬಾಗಿಲು ದೋಸೆ ಅಂತ ಹೇಳಿದ್ದು. ದೋಸೆ ಅಂತ ಬೇರೆ ಉಂಟಾ? ಅದೇ ಬರ್ಬೋದು, ಯಾವುದು ಬರ್ತದೆ ಗೊತ್ತಿಲ್ಲ ಗೈಸ್. ಯಾವ್ದು ಬರ್ತದೆ
ಮಸಾಲೆ ದೋಸೆ ಎಷ್ಟೆಷ್ಟು? ಇವತ್ತು ಟೂರು ಸೂಪರ್ ಆಯಿತು ಅಲ್ವಾ? ಯಾಕೆ ತೋರಿಸ್ತಾ ಇದ್ದೆ ಈಗ? ಏನು ಅಂದರೆ ಕೈತೇವೆ ತೆಗೆಯುವುದಿಲ್ಲ, ಏನು ಮಾಡ್ತೀರಾ? ಆತಪ್ಪ ನಿಮಗೆ ಇಡೀ ಕೋಪ ಬೇಗ ಮೂಗಿನ ತುದಿಯಲ್ಲಿ ಕೋಪ ಗೈಸ್. ಈಗ ಕೋಪ ಬಂದು ಮಾರಾಯ. ಇವರಿಗೆ ಸ್ವಲ್ಪ ಹೊತ್ತು ಹೀಗೆ ಮಾಡಿದ್ರೆ ನಂಗೆ ಕೋಪ ಬಂತು. ನೋಡಿ ಅಲ್ಲಿ ಬೋರ್ಡ್ ಉಂಟು ಮುಳುಬಾಗಿಲು ದೋಸೆ. ನಾವೊಂದು ಐಡಿಯಾ ಮಾಡೋಣ, ಇಲ್ಲಿ ಒಂದು ಮಂಗಳೂರು ಬನ್ಸ್ ತಿನ್ನುವನ. ಮಂಗಳೂರು ಬನ್ಸ್ ಬೇಡ, ನನಗೆ ಜ್ಯೂಸ್ ಬೇಕು. ಆ ಜ್ಯೂಸ್ ಕುಡ್ದಾಗಿದೆ ಅಲ್ಲ ಆಗ, ಜ್ಯೂಸ್ ಬೇಡ ಬೇರೆ ಎಂತ. ಬಂತು ನೋಡಿ ಮುಳುಬಾಗಿಲು ದೋಸೆ. ಒಂದರಿ ಮೇಡ ಬಾಜಿ ಇದ್ದ ನೋಡಿ. ನಿಮಗೆ ಅದು ತಗೊಳ್ಳಿ, ನನಗೆ ತಗೊಳ್ಳಿ, ಹ್ಯಾವ್ ಇಟ್. ಬೇಗ ಬೇಗ ಅನ್ಬಾಕ್ಸ್ ಕರೋ, ಅನ್ಬಾಕ್ಸ್. ಇದು ಆಗ ಫೋಟೋ ಅದರೊಳಗೆ ಹಾಗೆ ಉಂಟು. ಓಪನ್ ಮಾಡಿ ಮಾರೆ ಬೇಗ, ಇಲ್ಲಿ ವಿಡಿಯೋ ಆಗ್ತುಂಟು. ನೀವು ವಿಡಿಯೋ ಮಾಡ್ತಾ ಇದೆಯಾ? ಓಕೆ ಓಕೆ ನಾನು ನೋಡಿ. ಹಾಂ, ಟೊಮೆಟೊ ಚಟ್ನಿ, ಒಂದು ವೈಟ್ ಚಟ್ನಿ, ಮಾವು ವೈಟ್ ಚಟ್ನಿ, ಒಳಗಡೆ ಬಾಜಿ. ಏನು ಗೊತ್ತಾ, ಟೊಪ್ಪಿ ಮಧ್ಯದಲ್ಲಿ ಥರ. ದಪ್ಪ, ಸೈಡ್ ಫುಲ್ ಅಂದರೆ ಫುಲ್ ಕ್ರಿಸ್ಪಿ. ಅಪ್ಪ. ಹಾಂ ನೋಡುವ ಹೇಗೆ ನಾನು ಚಿಂತನೆ ಮೊದಲು. ಹಾಂ, ಹೇಗಿದೆ ರಿಯಾಕ್ಷನ್? ಫಸ್ಟ್ ಪಲ್ಯ ನೋಡಿ ಹೇಗೆ ಒಳ್ಳೆ ಉಂಟು. ಚಟ್ನಿ ನೋಡ್ತಾರೆ. ಹಾಂ, ನನಗೆ ಇನ್ನೊಂದು ಬೇಕಾಯ್ತಾ? ಹಾಂ, ಇದು ಬೆಳ್ಳುಳ್ಳಿ ಚಟ್ನಿ ಮಾರಾಯ, ಟೊಮೆಟೊ ಅಲ್ಲ. ದೇವಸ್ಥಾನಕ್ಕೆ ಇದು ನನಗಾಗುದಿಲ್ಲ. ಟೊಮೆಟೊ ಮತ್ತು ಬೆಳ್ಳುಳ್ಳಿ ಎರಡು ಮಿಕ್ಸ್ ಮಾಡಿದ್ದಾರೆ. ಬೆಳ್ಳುಳ್ಳಿ ಜಾಸ್ತಿ ಉಂಟು, ಹಾಂ. ಸೊ ಇದು ನಿಮಗೆ ಅವರಿಗೆ ಬೇರೆಯವರಿಗೆಲ್ಲ ಅದೇ ಇಷ್ಟ ಆಗೋದು. ಕರೆಕ್ಟ್. ನಾನು ಹೇಳಿದ್ದು ನನ್ನ ಹಾಂ. ಬರ್ತೀನಿ, ನನಗೆ ವೈಟ್ ಚಟ್ನಿ. ಅಲ್ಲ, ಬೆಳ್ಳುಳ್ಳಿ ಇಷ್ಟ ಆದವರಿಗೆಲ್ಲ ಅದು ಇಷ್ಟ ಆಗ್ತದೆ ಅಲ್ವಾ? ಈಗ ನಾವು ಬೆಳ್ಳುಳ್ಳಿ ತಿಂದು ದೇವಸ್ಥಾನಕ್ಕೆ ಹೋಗೋದಾ? ವೆಜ್ ತಿಂದರೆ ನಂದು ಕಾಫಿ ಆರ್ಡರ್ ಮಾಡು. ವೆಜ್ ತಿನ್ನೋರು ಹಾಂ. ಟೇಕ್ ಔಟ್. ಎಸ್, ಎರಡು ಕಾಫಿ ಆರ್ಡರ್ ಮಾಡು ಮತ್ತೆ. ನೀವು ಕಾಫಿ, ನಾನು ಹಾರ್ಲಿಕ್ಸ್. ಹಾಂ ನನಗೆ ಇನ್ನೊಂದು ಓಕೆ. ಈಗ ತಿನ್ನು, ಒಂದೊಂದು ತಿನ್ನು ನೋಡಿ. ಭಾವನ ರಿಯಾಕ್ಷನ್ ಹೇಗಿದೆ ನೋಡೋ. ಡೀಪ್ ಕರು, ಆಮ್ ಕರು. ಸ್ವಲ್ಪ ಜಾಸ್ತಿ ಆಯ್ತು ಅಂತ ರಿಯಾಕ್ಷನ್. ಚೆನ್ನಾಗಿದೆಯಾ ಸತ್ಯ? ಬೇಗ ಬೇಡ, ನಂದು ಟ್ರೈ ಮಾಡಿ. ವೆರಿ ಕ್ರಿಸ್ಪಿ. ನೋಡ್ಲಿಕ್ಕೆ ಸ್ವಲ್ಪ ಸೆಟ್ ಥರ ಇಟ್ಕೊಳ್ಳಿ, ಅಂದರೆ ನೀವು ಕಾಣ್ತದೆ. ರೆಕಾರ್ಡ್ ಮಾಡಿ, ನಾನು ತಿಂತೇನೆ. ಎಲ್ಲ ನಿಂದು ಬರಲಿ. ಬೇಡ 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 ಬೇಡ, ಟೇಸ್ಟ್ ಉಂಟು, ನನಗೆ ಕುತೂಹಲ ಆಗ್ತದೆ. ತಗೊಳ್ಳಿ. ವಿಡಿಯೋ ಹೇಗೆ ಮಾಡೋದಪ್ಪ? ಕ್ಯಾಮರಾ ತಿರುಗಿಸಿ ಕೊಡು. ತಿರುಗಿಸಿ ಹೇಗಿದೆ? ಸ್ಕಂದನ ದೋಸೆ ಬಂತು. ಇದಾ ಒಕ್ಕೆ ಮೋಡ ಅರಳಿತ್ತು. ಒಳ್ಳೆ ಪದಾರ್ಥಗಳನ್ನು ಸೂಪರ್ ಇದೆ, ಸೂಪರ್ ಸೂಪರ್. ಈಗ ನೆಕ್ಸ್ಟ್ ದಿವಸ ಕರೆನ್ಸಿ ಸಿಗೋಣ. ಇಲ್ಲ ಗೈಸ್, ಇವರು ಸಾರಿ, ಇವರು ಲೇಟ್ ಮೆಸೇಜ್ ಅಂತ ಡ್ರೈವರಿಗೂ ಗೊತ್ತಾಯಿತು. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಬೇಗ ಬಂದಿದ್ವಿ. ಇವ್ರು ಹೇಳುದು ಅಲ್ಲ, ಅದಕ್ಕೆ ಇವ್ರನ್ನ ಟಾರ್ಗೆಟ್ ಮಾಡಿ ಹೇಳಿದ್ದು ಬೇಗ ಕರ್ಕೊಂಡು ಬರ್ರಿ ಎಲ್ಲರೂ. ಎಲ್ಲರೂ ಕರ್ಕೊಂಡ್ಬನ್ನಿ, ಎಲ್ಲರೂ ಮಾತ್ರ ಅಲ್ಲ. ಆಯ್ತಾ? ಅಲ್ಲಲ್ಲ, ಈಗ ಬ್ಲಾಗ್ ಯಾವುದು ಲೊಕೇಶನ್ ಇದು? ಆಂಜನೇಯ ಟೆಂಪಲ್. ಆಂಜನೇಯ ಟೆಂಪಲ್. ನೋಡಿ ಇದೆಲ್ಲ ನೋಡಿ, ಆಂಜನೇಯ. ನಾನು ಶಾಪಿಂಗ್ ಮಾಡಬೇಕಾ? ಶಾಪಿಂಗ್ ಬೇಡ ಗೈಸ್. ಬೆಟ್ಟ ನೋಡುವಾಗ ಬೆಟ್ಟ ಹತ್ತಬೇಕು ಅಂತ ಆಗ್ತದೆ, ಬಟ್ ಹತ್ತು ಆಪ್ಷನ್ ಇಲ್ಲ ಈಗ. ಹೋಗೋಣ ಗೈಸ್. ಇಲ್ಲೊಂದು ಕೆರೆ ಇತ್ತು. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಳುಬಾಗಿಲು. ಹಾಂ, ಆಂಜನೇಯ ಸ್ವಾಮಿ ದೇವಸ್ಥಾನ ಮುಳುಬಾಗಿಲು. ಆಂಜನೇಯ ಸ್ವಾಮಿ ದೇವಸ್ಥಾನ ಮುಳುಬಾಗಿಲಿಗೆ ಎತ್ತಿದ್ವಿ ಗೈಸ್. ಅಂತೂ ಇದು ಸುತ್ತಾಡ್ತಾ ತುಂಬ ಹಳೆಯ ದೇವಸ್ಥಾನ. ಎಸ್, ಫೇಮಸ್ ಅಂತೆ ತುಂಬ. ನೋಡೋಣ, ಇದಕ್ಕಿಂತ
ಮೊದಲಾದ ಟೆಂಪಲ್ ಸೂಪರ್ ಇತ್ತು, ಚೆನ್ನಾಗಿತ್ತು. ಹಾಂ, ಬಸ್ ಕಾರು. ಹಾಂ, ಓಕೆ, ಹೋಗೋಣ. ಈಗ ನಾವು ದಾಟ್ತಾ ಇದ್ದೀವಿ. ಟೆಂಪಲ್, ಗೋಪುರ. ಇಲ್ಲೆಲ್ಲ ರಿಪೇರಿ ಮಾಡ್ತಿದ್ದಾರೆ. ಜಾತ್ರೆ ಏನಾದರೂ ಇರ್ಬೋದು ಗೈಸ್, ಅದಕ್ಕೆ ಫುಲ್ ವೆಲ್ಡಿಂಗ್ ಎಲ್ಲ ಮಾಡ್ತಿದ್ದಾರೆ. ಆಂಜನೇಯ ಸ್ವಾಮಿಯಲ್ಲಿ ಚೆನ್ನಾಗಿದೆ. ಫೇಮಸ್ ಟೆಂಪಲ್, ಮುಳುಬಾಗಿಲಿನ ಫೇಮಸ್ ಟೆಂಪಲ್ ಗೈಸ್. ಇಲ್ಲಿ ಆಂಜನೇಯ ಟೆಂಪಲ್ ಮುಳಬಾಗಿಲಲ್ಲ, ಮುಳಬಾಗಿಲು ಚೆನ್ನಾಗಿದೆ. ಹಾಂ, ಇಲ್ಲಿ ಮೇಯ್ನ್ ನಾನು ಹೇಳ್ತೇನೆ, ಇಲ್ಲಿ ಮೇಯ್ನ್ ಆಂಜನೇಯ, ಅಲ್ಲೇ ಈಚೆ ಅಂತ ವೆಂಕಟರಮಣ, ಇಲ್ಲಿ ಅಲ್ಲ. ಹಾಂ, ವಿತ್ ಪದ್ಮಾವತಿ ಅಮ್ಮ. ಇಲ್ಲಿ ರಂಗನಾಥ ಸ್ವಾಮಿ ಚೆನ್ನಾಗಿದೆ. ಹೌದು, ಎಲ್ಲ ದೇವರು ಖುಷಿ ಆಗ್ತದೆ. ಅದು ನಮಗೆ ನಮ್ಮ ಸೈಡಲ್ಲಿ ಕಡಿಮೆ ಅಲ್ಲ ರಂಗನಾಥ ದೇವರ ದೇವಸ್ಥಾನಗಳು. ಹೌದು. ನಮಗೆಲ್ಲ ಕೃಷ್ಣನ ರೂಪದ್ದೇ ಜಾಸ್ತಿ ನಮ್ಮ ಸೈಡಲ್ಲೆಲ್ಲ. ಸೊ ನಮಗೆ ಖುಷಿ ಆಗುತ್ತೆ ರಂಗನಾಥ ದೇವರದ್ದು ಮಲ್ಲಗಿಕೊಂಡು ನೋಡುವಾಗ. ಅಲ್ಲಿ ನೋಡಿ ಸಣ್ಣ ಸೂಪರ್ ಚೆನ್ನಾಗಿತ್ತಲ್ಲ ಟೆಂಪಲ್. ಚೆನ್ನಾಗಿದೆ. ಇನ್ನೊಂದ್ಸತಿ ಬರ್ಬೋದು. ಹಾಂ, ಹೌದು, ಹಳೇ ಟೆಂಪಲ್ ಅಂತೆ ಅಲ್ವಾ? ಹೌದು. ಈಗ ಇನ್ನೂ ರಿಪೇರಿ ಕೆಲಸ ಹಾಂ, ಮಾಡ್ತಾ ಇಲ್ಲೆಲ್ಲ ಶೆಡ್ ಎಲ್ಲ ಮಾಡ್ತೀವಿ, ಏನೋ ಫಂಕ್ಷನ್ ಏನಾದ್ರು ಇರ್ಬೋದು ಅದಕ್ಕೆ. ಪರ್ಮನೆಂಟ್ ಇದು ಹಾಕ್ತಾ ಇದ್ದಾರೆ. ಗೈಸ್, ಇನ್ನೊಂದು ವಿಷಯ ಗೊತ್ತಾಯಿತು, ಇದು 14ನೇ ಸೆಂಚುರಿಯಲ್ಲಿ ಕಟ್ಟಿದಂತೆ ಈ ಟೆಂಪಲ್. ವಿಜಯನಗರ ಹಾಂ ಹಾಂ 600 ವರ್ಷ ಹಳೆದ ದೇವಸ್ಥಾನ. 600 ವರ್ಷ ಹಳೆಯ ಟೆಂಪಲ್ ಅಂತ ಇದೆ. ಚೆನ್ನಾಗಿತ್ತು. ಇಲ್ಲಿ ನೋಡಿ ಅಕ್ಕ ಹೋಗು 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 ಅಂತ ಹೇಳ್ತಿದ್ದಾರೆ. ಹಾಂ, ಯಾವಾಗಲೂ ಲೇಟ್ ಇವತ್ತು ಅವರು ಬೇಗ ಹೋಗೋ ಅಂತ ಹೇಳ್ತಾರೆ. ಗೈಸ್, ಆಂಜನೇಯ ಟೆಂಪಲಿಂದ ಹೊರಟ್ವಿ. ಇವಾಗ ನೆಕ್ಸ್ಟ್ ಕೋಲಾರಮ್ಮ ಟೆಂಪಲ್ ಆಗಿರಬೇಕು, ನೋಡ್ತೇವೆ. ಕೋಲಾರಮ್ಮ ದೇವಸ್ಥಾನಕ್ಕೆ ಕೋಲಾರಮ್ಮ ಟೆಂಪಲ್ ಅಲ್ಲಿಂದ. ಓಕೆ ಗೈಸ್, ಸಿಗ್ತೇನೆ ಗೈಸ್. ಈಗ ನೋಡಿ ಬಸ್ ಇಲ್ಲಿ ನಿಲ್ಲಿಸಿದ್ದೇವೆ. ಬಸ್ ಒಳಗೆ ತನಕ ಹೋಗಿಲ್ಲ, ಯಾಕಂದರೆ ಇಲ್ಲಿ ದ್ವಾರ ಕಟ್ತಾ ಇದ್ದಾರೆ. ಸೊ ಬಸ್ ಇಲ್ಲೇ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇದೇ ಲಾಸ್ಟ್ ಟೆಂಪಲ್ ಅಂತೆ. ಲಾಸ್ಟ್ ಟೆಂಪಲ್ ಇವತ್ತಿರ ಲಾಸ್ಟ್ ಟೆಂಪಲ್ ಇವತ್ತು. ನಮ್ಮ ಟ್ರಿಪ್ಪಿನ ಲಾಸ್ಟ್ ಟೆಂಪಲ್ ಇದು. ಹಾಂ, ಹೇಳಿ ಬಾಬಾ. ಇದು ಚೋಳರ ಕಾಲದಲ್ಲಿ ಕಟ್ಟಿದಂತೆ ಇದನ್ನು ಕೋಲಾರಮ್ಮ ದೇವಸ್ಥಾನ. ಹಾಂ, ಆಮೇಲೆ ಅದೇ 10ರಿಂದ 11 ಸೆಂಚುರಿ, 1000 ವರ್ಷ ಹಳೆಯದು. ಹಾಂ, ಹೋಗಿ ಗೊತ್ತಾಯ್ತು. ಓಕೆ. ಬೇರೆ ನಾವು ಕ್ಯಾಮರಾ ಅಲ್ಲಿ ಇಡುವ, ನೀವು ಓದಿ ಹೇಳಿ ಅಕ್ಕ. ಹಾಂ, ಮತ್ತೆ ನೀವು ತುಂಬ ಸುಂದರವಾಗಿ ಕಾಣುತ್ತಿದ್ದೀರಾ. ಹೌದು, ಎಲ್ಲ ಸಮಾನ ಹಾಕಿದ್ದಕ್ಕೆ. ಎಷ್ಟು ದೂರ ನಡೆಯೋಕಂತ ಗೊತ್ತಿಲ್ಲ. ಬಸ್ ಅವನು ಇದೇ ಲಾಸ್ಟ್ ಟೆಂಪಲ್ ಅಂತೇಳಿ ಬಿಟ್ಟ. ನೀವೇ ನೋಡ್ಕೊಳ್ಳಿ, ಎಷ್ಟು ಬೇಗ ಬರ್ತೀರ ಅಷ್ಟು ಬೇಗ ಮನೆಗೆ ಹೊಡ್ತೇವೆ ಅಂತ. ಬಸ್ನವರು ಆಯ್ತಪ್ಪ, ಬಿಟ್ಬಿಟ್ರು. ಅದನ್ನು ಹೇಳುವಾಗ ಫ್ಲೋ ಅಲ್ಲಿ ಬರ್ತದೆ ಗೈಸ್. ಅದನ್ನು ಗ್ರಾಮರ್ ನೋಡಿಕೊಂಡು ಅದನ್ನು ಇಟ್ಕೊಂಡು ಜಗಳ ಮಾಡಿದ್ರೆ ಇವರಂತವ್ರು ಮಾಡೋದು ಇಷ್ಟು. ಇವ್ರಂತವ್ರು ಇವಳಂತವ್ರು ನಾನು ಅಕ್ಕನಿಗೆ ಹೇಳುದೇ ಇಲ್ಲ, ಅದು ಬೇರೆ ವಿಷಯ. ಪೊಲೀಸ್ ಮಾಮ. ಮತ್ತೆ ಈಗ ಹೇಳಿ, ಇವತ್ತಿದು ಈಗ ಟೈಮ್ ಉಂಟು, ನಮಗೆ ಹೇಳ್ಬೋದು. ಟ್ರಿಪ್ ಎಲ್ಲ ಇಲ್ಲಿಂದ 3.5 ಕಿಲೋಮೀಟರ್ ದೂರ ಅಂತೆ. ಹಾಂ, 3.5 ಕಿಲೋಮೀಟರ್. ಅಂತರಗಂಗೆ 3.5 ಕಿಲೋಮೀಟರ್ ದೂರ. ಬಟ್ ಇಲ್ಲಿಂದ ಅದು ಅಂತರಗಂಗೆ ವಾಕ್ ಎಲ್ಲ ಮಾಡ್ಬೇಕಾ, ಮೇಲೆ ತನಕ ಹತ್ಬೇಕು, ಕೆಳಗೆಲ್ಲ ಇರುತ್ತೆ. ಇಲ್ಲ ಅಷ್ಟು ಹತ್ರ ತನಕ ಬಂದರೆ ಮೇಲೆ ತನಕ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಹಾಂ, ಮೇಲೆ ತನಕ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಗೊತ್ತಿರಬೇಕು, ಮತ್ತೆ ಗೊತ್ತಿಲ್ಲದೆ ಹೇಳ್ಬಾರ್ದು. ಅದೇ ಅಂತರಗಂಗೆ ಅಂತ ಹೇಳ್ತಿದ್ದೀರಲ್ಲ. ನೋಡಿ ಕೋಪ ನೋಡಿ, ಮೂಗಲ್ಲಿ ಕೋಪ ಬರಲಿಲ್ಲ ನನಗೆ. ಹಾಗೆ ಅನಿಸ್ತು. ಯಾರೆಲ್ಲ ರಫ್ ಆಯ್ತು, ಗಟ್ಟಿ ಆಗಿದೆ, ಧೂಳು ತಾಗಿ ಸಿಂಗಮ್. ಹೇಗೆಲ್ಲ ಆಯ್ತು. ಯಾವ ಟೆಂಪಲ್ ನಿಮಗೆ ತುಂಬ ಇಷ್ಟ ಆಯಿತು? ಯಾವ ಟೆಂಪಲ್
ಹೇಳ್ತಾರೆ ಇದಕ್ಕಿಂತ ಮೊದಲು ಹನುಮಂತ ಟೆಂಪಲ್ ಫಸ್ಟಿಗೆ ಹೋದದ್ದು ಯಾವ್ದು ಹೇಳಿ? ಫಸ್ಟಿಗೆ ಹೋದದು ಅಲ್ಲಿ ಅದು ಬಾರಿ ಎಲ್ಲಿ ನಂಗೆ ಕೋಟಿಲಿಂಗೇಶ್ವರ ಅದರಿಂದ ಮೊದಲಲ್ಲಿ ಒಂದು ಕಡೆ ಹೋಗಿದ್ದೇವಲ್ಲ ಮಾರ್ಯಾರೆ ಇವತ್ತು. ಅದೇ ಊಟ ಮಾಡಿದ ಒಪೋಸಿಟ್ ಸೈಡ್ ಅಲ್ಲಿ ಅದು ಅದು ಸಹ ಓಕೆ ಲಕ್ಷ್ಮೀ ವೆಂಕಟರಮಣ ಅಲ್ಲ ಅದಲ್ಲ, ಅದರಿಂದ ಮೊದಲೊಂದು ಕಡೆ ಹೋಗಿದ್ದೇವಲ್ಲ. ಅದೇ ತಿಂಡಿ ಫಸ್ಟ್ ಆ ಚಿಕ್ಕ ತಿರುಪತಿ ಕರೆಕ್ಟ್ ಫಸ್ಟ್ ಚಿಕ್ಕ ತಿರುಪತಿ ಇವತ್ತು ಕರೆಕ್ಟ್. ಚಿಕ್ಕ ತಿರುಪತಿ ಅಲ್ಲಿ ಫುಲ್ ರಶ್ ಇತ್ತು ಅದ ಕಾರಣ ಓಕೆ ಆಮೇಲೆ ಬಂಗಾರಪೇಟೆ ಕೋಟಿಲಿಂಗೇಶ್ವರ ಈಗ ರೀಚ್ ಆಯ್ತು ಎಲ್ಲ ಒಂದು ಕಡೆ ಪಾನಿಪುರಿ ಗೈಸ್ ನೋಡಿ ಕೋಲಾರಮ್ಮ ಟೆಂಪಲ್ ಇಲ್ಲಿಂದಾಗಿ ಎಂಟ್ರಿ ನಾವಿಲ್ಲಿಂದ ಹೇಳ್ಕೊಂಡು ಕೋಲಾರಮ್ಮ ಟೆಂಪಲ್ ನೋಡ್ಬೋದು ಕಲ್ಲೆಲ್ಲ ಚೆನ್ನಾಗಿದೆ ಫುಲ್ ವೆದರ್ ಚೆನ್ನಾಗಿದೆ ಗೈಸ್ ಒಳಗಡೆ ಎಲ್ಲ ಬರ್ದಿತ್ತು ಕಲ್ಲುಗಳಲ್ಲೆಲ್ಲ ಎಂತ ಹೇಳೋದು ಶಾಸನ ಬರೆದಿತ್ತು ಎಲ್ಲ ಇಲ್ಲಿ ಸಹ ಮೆನ್ಷನ್ ಮಾಡಿದ್ರು ನೋಡಿ. ಹಾಯ್ ಸನಾಜಿ ಹೇಗಾಯ್ತು ಇವತ್ತಿನ ವ್ಲಾಗ್? ಚೆನ್ನಾಗಾಯ್ತು. ವ್ಲಾಗಲ್ಲಿ ಇವತ್ತಿನ ಟೂರ್ ಹೇಗಾಯ್ತು? ಚೆನ್ನಾಗಾಯ್ತು. ಹಾಂ ಎಲ್ಲರೂ ಒನ್ ಟೈಮ್ ಬರ್ಬೋದು KSRTC ಪ್ಯಾಕೇಜಲ್ಲಿ. ಹಾಂ ಓಕೆ ಅದೇ KSRTC ಟೂರಿಗೆ ಪ್ಯಾಕೇಜಲ್ಲಿ ಬರ್ಬೋದು, ಚೆನ್ನಾಗಿದೆ ಅಲ್ವಾ? ಪರ್ ಹೆಡ್ 600 ಬೀಳ್ತದೆ. ಅದು ಡೀಟೇಲ್ ಎಲ್ಲ KSRTC ವೆಬ್ಸೈಟಲ್ಲಿದೆ, ಹಾ. ನೀವು ನೋಡ್ಬೋದು. ಅಮ್ಮನ ಕಾಲ್ ಬರ್ತಿದೆ, ಮಾತಾಡಿ ಆಮೇಲೆ ಸಿಗ್ತೇನೆ ಬ್ಲಾಗಿ. ಗೈಸ್ ಹಾಗೆ ಎಲ್ಲ ಆಯ್ತು ಇವತ್ತಿನ ಟ್ರಿಪ್ಪು ನಮ್ಮದು. ಈಗ ಮುಗಿಯುತ್ತೆ, ಇಲ್ಲಿಂದ ಸೀದಾ ಡೈರೆಕ್ಟ್ ಬೆಂಗಳೂರಿಗೆ. ಹಾಂ ಬಸ್ಸಿಗೂ ಇಲ್ಲಿ ಬಸ್ ಕಾಣ್ತಿದೆ ನೋಡಿ, ಇಲ್ಲಿ ನೋಡಿ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ನಮ್ಮ ಲೇಟ್ ಮೆಸ್ಸಿಯವರು ಬರ್ತಿದ್ದಾರೆ ಇಲ್ಲಿ. ಓಕೆ ಗೈಸ್, ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್. ಬಾಯ್ ಬಾಯ್, ಟಾಟಾ, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.